ನೇಹಾ ಹಿರೇಮಠವರ ಮಗಳ ಒಂದು ಹತ್ಯೆ ನಮಗೆಲ್ಲರೂ ಅತ್ಯಂತ ನೋವಾಗಿದೆ. ಇಡೀ ಸಮಾಜವೇ ತಲೆ ತೆಗೆಸೋಗಿದೆ. ಇಡೀ ಮಹಿಳಾ ಲೋಕನೇ ಇವತ್ತು ತಲೆ ತೆಗೆಸುವಷ್ಟು ಮಟ್ಟಿಗೆ ಈನ ಕೃತ್ಯಕ್ಕೆ ನಾಡು ಸಾಕ್ಷಿಯಾಗಿರ್ತಕ್ಕಂಥದ್ದು ನೋವಿನ ಸಂಗತಿ. ಇತ್ತೀಚಿನ ಕಳೆದ ಒಂದು ವರ್ಷಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಘಟನೆಗಳು ಆಗ್ತಾಯಿದ್ದಾವೆ. ಅದು ಎಷ್ಟೋ ಘಟನೆಗಳಿಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ನೇಹಾ ಎನ್ನುವಂಥ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿನಿ, ಈಗ ತಾನೇ ಅವ್ರ ತಂದೆಯರು ಹೇಳ್ತಾಯಿದ್ರು, ಬಹಳ ಮಲ್ಟಿ ಟ್ಯಾಲೆಂಟೆಡ್ ಸ್ಟೂಡೆಂಟು, ಅಷ್ಟು ಧೈರ್ಯವಂತ ಹೆಣ್ಮಗಳು, ತಂದೆ ಮೇಲೆ ಅಷ್ಟು ಪ್ರೀತಿ ಇರ್ತಕ್ಕಂಥ ಹೆಣ್ಮಗಳು, ಸಮಾಜಕ್ಕೆ ಒಂದು ಒಳ್ಳೆಯ ಆಸ್ತಿ ಆಗುವಂಥ ಒಬ್ಬ ವಿದ್ಯಾರ್ಥಿನಿಯನ್ನು ಈ ರೀತಿಯಾಗಿ ಬರಬರ ಹತ್ಯೆಯನ್ನು, ಅದು ಪೈಶಾಚಿಕ ಕೃತ್ಯ ಅಂತ ಹೇಳಿದ್ರೆ ತಪ್ಪ, ಒಂದು ರಾಕ್ಷಸಿ ಕೃತ್ಯ ಅಂತ ತಪ್ಪಾಗಲ್ಲ. ಈ ರೀತಿಯಲ್ಲಿ ಪ್ರೀತಿ ಪ್ರೇಮದ ಹೆಸರಲ್ಲಿ ಆ ವಿದ್ಯಾರ್ಥಿನಿಯನ್ನು ಹತ್ಯೆ ಮಾಡ್ತಕ್ಕಂಥದ್ದನ್ನು ಇಡೀ ಭಾರತದ ಧಾರ್ಮಿಕ ವಲಯ ಉಗ್ರವಾಗಿ ನಾವು ಖಂಡಿಸ್ತೇವೆ. ಈ ಹಿನ್ನೆಲೆ ಒಳಗೆ ಇಂಥ ಘಟನೆಗಳು ಮರುಕಳಿಸೋ ರೀತಿಯಲ್ಲಿ ಸರ್ಕಾರ ಆ ಭಯದ ವಾತಾವರಣ ನಿರ್ಮಾಣ ಆಗಿದೆ, ಆ ಭಯದ ವಾತಾವರಣವನ್ನು ನಿರ್ವಹಣೆ ಮಾಡೋ ದೃಷ್ಟಿಯಲ್ಲಿ ಭರವಸೆ ಮೂಡಿಸೋದು ಕೆಲಸವನ್ನು ಸರ್ಕಾರ ಇವತ್ತು ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಯಾರೇ ಆಗಿರಲಿ ಸರ್ಕಾರದ ಜನಪ್ರತಿನಿಧಿಗಳು ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಟ್ಟು ಮತ್ತಷ್ಟು ಅವ್ರ ಕುಟುಂಬಕ್ಕೆ ನೋವಾಗೋ ರೀತಿಯಲ್ಲಿ ಮಾಡಬಾರ್ದು. ಆ ರೀತಿಯಾದ ಹೇಳಿಕೆಗಳನ್ನು ಕೊಡೋದಕ್ಕಿಂತ ಅವರಿಗೆ ನೋವಿಗೆ ಸ್ಪಂದಿಸುವಂಥ, ಅವರಿಗೆ ಧೈರ್ಯವನ್ನು ಕೊಡುವಂಥ, ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಮತ್ತೊಬ್ಬ ವಿದ್ಯಾರ್ಥಿನಿಗೆ ಯಾವುದೇ ಕಾರಣಕ್ಕೂ ನನಗೆ ಇಂತಹ ಒಂದು ಭಯ ಬರಲಿಕ್ಕೆ ಸಾಧ್ಯ ಇಲ್ಲಂತೆ ನಿರ್ಭಯವಾಗಿ ಬದುಕುವಂಥ ಹಿನ್ನೆಲೆಯೊಳಗೆ ಕೂಡಲೇ ಸರ್ಕಾರ ಏನು ಈ ದೇಶದಲ್ಲಿ ಯಾವ್ಯಾವ ಕಠಿಣವಾಗಿರ್ತಕ್ಕ ಶಿಕ್ಷೆ ಇದೆ ಆ ಎಲ್ಲ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಲಿಕ್ಕೆ ಕೂಡಲೇ ಮುಂದಾಗಬೇಕಂತೇಳಿ ನಾನು ಈ ಮೂಲಕವಾಗಿ ಆಗ್ರಹ ವ್ಯಕ್ತಪಡಿಸ್ತೀನಿ. ಕಾರಣ ಅಂದರೆ ಎಲ್ಲೇ ಒಂದು ಕಡೆ ಕಾನೂನು ಸುವ್ಯವಸ್ಥೆ ದಾರಿ ತಪ್ಪಿದೆ ಅನ್ನುವಂಥ ಒಂದು ಆತಂಕ ವ್ಯಕ್ತವಾಗ್ತಿದೆ. ಹುಬ್ಬಳ್ಳಿಯಲ್ಲಿ ಕಳೆದ 2 ವರ್ಷಗಳಿಂದ ಆಗಿರ್ತಕ್ಕಂಥ ಘಟನೆಗಳಾಗಿರ್ಬೋದು, ಬೇರೆ ಬೇರೆಯಲ್ಲಿ ಅದು ನಮ್ಮ ಸಮುದಾಯದ ಅನೇಕ ವಿದ್ಯಾರ್ಥಿಗಳನ್ನ ಬೇರೆ ಬೇರೆ ಕಡೆ ನಾವು ನೋಡ್ತಿರ್ತಾರೆ. ಎಲ್ಲರ ಕುಟುಂಬದಿಂದ ಒಂದು ನೋವಿದೆ. ಆದರೆ ಇಷ್ಟು ಮಟ್ಟಿಗೆ ಆಡುವಾಗಲೇ ಒಂದು ಹೆಸರಾಂತ ಶಿಕ್ಷಣ ಸಂಸ್ಥೆಯಲ್ಲಿ ಹೋಗ್ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ರಾಕ್ಷಸಿ ಪ್ರವೃತ್ತದ ಕೃತ್ಯ ಆಗಿರ್ತಕ್ಕಂಥದ್ದು ಬಹುತೇಕ ಇದೇ ಮೊದಲು ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಆ ದೃಷ್ಟಿಯಲ್ಲಿ ಅವ್ರ ಕುಟುಂಬದ ಜೊತೆ ನಾವೆಲ್ಲ ಇದ್ದೀವಿ, ಇಡೀ ಸಮಾಜ ಅವ್ರ ಜೊತೆಗೈತಿ. ಈಗಲೇ ರಾಜ್ಯಾದ್ಯಂತ ನಮ್ಮ ಲಿಂಗಾಯತ ವಿದ್ಯಾರ್ಥಿ ಒಕ್ಕೂಟದ ಅನೇಕ ಮುಖಂಡರು ಮಂಡ್ಯವಾಗಿ ಪ್ರತಿಭಟನೆ ಬೇರೆ ಬೇರೆ ಖಂಡಿಸ್ತಾ ಇದ್ದಾರೆ. ಹಾಗಾಗಿ ನಾಡಿನ ಮಹಿಳೆಗೆ ನಿರ್ಭಯವಾಗಿ ಬದುಕುವಂಥ ಹಿನ್ನೆಲೆ ಒಳಗೆ ಸರ್ಕಾರ ಕಾನೂನು ವ್ಯವಸ್ಥೆ ಏನು ದಾರಿ ತಪ್ಪಾಗಿದೆ ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡಬೇಕು. ಆದಷ್ಟು ಶೀಘ್ರದಲ್ಲಿ ಅತ್ಯಂತ ಕಡಿಮೆ ದಿನದಲ್ಲೇ ಅವ್ರಿಗೆ ಉಗ್ರವಾಗಿರ್ತಕ್ಕಂಥ ಕಠಿಣ ಶಿಕ್ಷೆಯನ್ನು ಕೊಡಲಿಕ್ಕೆ ಮುಂದಾಗಬೇಕು. ಜೊತೆಯಲ್ಲಿ ಇಂಥ ಕೇಸುಗಳನ್ನು ನಿಧಾನಗತಿ ಮಾಡಿ ಮುಚ್ಚಾಕುವಂಥ ಪ್ರಯತ್ನಗಳಾಗೋ ಸಾಧ್ಯತೆಗಳಿವೆ. ಆ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಅನೇಕ ಆಗಿರ್ತಕ್ಕಂಥ ಕೃತ್ಯ ಕೇವಲ ಅದೊಂದು ಕುಟುಂಬಕ್ಕಾಗಿ ನೋವಲ್ಲ, ಇಡೀ ಭಾರತದ ಮಹಿಳಾ ಲೋಕಕ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿ ಲೋಕಕ್ಕೆ ಆಗಿರ್ತಕ್ಕಂಥ ನೋವು. ಆ ದೃಷ್ಟಿಯಲ್ಲಿ ತ್ವರಿತ ನ್ಯಾಯಾಲಯದ ಮೂಲಕವಾಗಿ ಈ ಒಂದು ಕೇಸನ್ನು ಇತ್ಯರ್ಥಪಡಿಸಿ ಅವರಿಗೆ ಉಗ್ರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕು. ಆ ಮೂಲಕ ಸರ್ಕಾರ ಆತ್ಮಸ್ಥೈರ್ಯವನ್ನು ತುಂಬುವುದರೊಳಗೆ ಕಾನೂನು ವ್ಯವಸ್ಥೆಯನ್ನು ಸರಿಪಡಿಸೋ ಪ್ರಯತ್ನ ಪಡಬೇಕು ಅಂತೇಳಿ ಈ ಮೂಲಕ ನಾನು ಸಹ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ, ಮತ್ತು ನಿರಂಜನ್ ಅವರ ಕುಟುಂಬದ ಜೊತೆ ನಾವೆಲ್ಲ ಇದ್ದೀವಿ. ಈ ರೀತಿ ಬೆಳವಣಿಗೆಗಳು ಆಗಬಾರ್ದು ಅಂತ ಹೇಳ್ತು ನೋಡ್ರಿ. ನೋವಿಗೆ ಸ್ಪಂದಿಸುವಂಥ ಪ್ರಯತ್ನ ನಮ್ಮ ಮನುಷ್ಯತ್ವ ಇರ್ತಕ್ಕಂಥ ನಾವೆಲ್ಲ ಮಾಡಬೇಕಾಗಿರ್ತಕ್ಕಂಥದ್ದು. ಇಡೀ ಕರ್ನಾಟಕ ಕಣ್ಣೀರಾಗ್ತಾಯಿದೆ. ಎಲ್ಲ ಹೆಣ್ಮಕ್ಳು ಇವತ್ತು ನೊಂದ್ಕೊಂಡಿದ್ದಾರೆ. ಹಾಗಾಗಿ ಯಾರೇ ಜನಪ್ರತಿನಿಧಿಗಳಿಗೆ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡಬಾರ್ದು. ಅವರಿಗೆ ಧೈರ್ಯ ತುಂಬಬೇಕು, ಆತ್ಮಸ್ಥೈರ್ಯ ತುಂಬಬೇಕು. ಈ ರೀತಿಯಾಗಿರುವಂಥ ಘಟನೆಗಳು ಆಗದ ರೀತಿಯಲ್ಲಿ ಮುನ್ನೆಚ್ಚರಿಕೆ ಹೆಂಗೆ ವಹಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೊರತು ಅವ್ರ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ, ಕುಟುಂಬಕ್ಕೆ ಮನಸ್ಸಿಗೆ ನೋವಾಗಿ ತಪ್ಪು ಇಡೀ ಸಮಾಜಕ್ಕೆ ನೋವಾಗೋ ರೀತಿಯಲ್ಲಿ ಆ ರೀತಿ ಹೇಳಿಕೆಗಳು ಕೊಡಬಾರ್ದು ಅಂತೇಳಿ ಈ ಮೂಲಕ ಸಂಬಂಧಪಟ್ಟ ಸರ್ಕಾರಕ್ಕೆ ಜನಪ್ರತಿನಿಧಿ ನಾನು ಹೇಳಿಕೆ ಇಚ್ಛೆ